ನಾನು ಹೇಳ್ತೀನಿ ಕೇಳಿ, ಒಂದು ಸ್ಟೋರಿ ನಿಮಗೆ. ಒಂದು ತಾಯಿ ನಾನು ಫೋನ್ ಮಾಡ್ತಾರೆ, ಒಂದು ತಂಗಿ ಅಂತ ಇರ್ಬೋದು, ಫೋನ್ ಮಾಡ್ತಾರೆ. ಅವ್ರು ಹೇಳಿದರು, ಸರ್ ನಾನು ಏಜೆಂಟು, ನಾನು 22 ಲಕ್ಷ ದುಡ್ಡು ಹಾಕ್ಸಿದ್ದೀನಿ, ಅದರಲ್ಲಿ ಒಬ್ಬ 4 ಲಕ್ಷ ರೂಪಾಯಿ ಕಟ್ಟಿದ್ದಾನೆ ಸರ್, ನನ್ನ ಸೆರಗಿ ಕೈ ಹಾಕ್ಬಿಟ್ಟ ಅಂತ. ಏನು ಮಾಡಿದ್ರಿ ಅಮ್ಮ ಅಂತ ಕೇಳಿದೆ. 2 ಬಿಟ್ಟಿಲ್ವಾ ಸರ್ ಅಂತ ಕೇಳಿದೆ. ಇಲ್ಲ ಸರ್, ನನಗೆ ಆ ಧೈರ್ಯ ಬಂದಿಲ್ಲ, ನನ್ನ ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಇದು ಒಂದು ತಾಯಿಯ ಕತೆ ಅಲ್ಲ. ಇಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದೀರಲ್ಲ, ನನ್ಗೆ ಗೊತ್ತಿದೆ ಇದು ಒಬ್ಬೊಬ್ಬರ ಮನೆಯ ಕಥೆನೂ ಇಲ್ಲಿ ಅಂತ. ಇಲ್ಲಿ ವ್ಯವಸಾಯವನ್ನು ಬಿಟ್ಟು ಈ ಮಳೆಯಲ್ಲಿ ಇಡೀ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಇಲ್ಲಿ ಬಸ್ಸು, ಕಾರು ಏನೇನೋ ಮಾಡ್ಕೊಂಡು ಹತ್ಕೊಂಡು ನದಿಯಲ್ಲಿ ಸ್ನಾನ ಮಾಡಿ ರೂಮು ಇಲ್ಲದೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಣ್ಣೀರಿನ ಗೋಳು ಏನಿರ್ಬೋದು ಅಂತ. ನಾನು ಹೇಳಿದೆ, ನಾವು ಯಾವಾಗಲೂ ಹೇಳ್ತೀವಿ ಪವರ್ ಟಿವಿ ನಿಮ್ಮ ಶಕ್ತಿ ಅಂತ. ನಮ್ಮವರು ಹೇಳಿದರು, ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡು TRPಗಾಗಿ ಈ ಸ್ಟೋರಿ ಮಾಡಿಲ್ಲ, ನಿಮ್ಮೊಟ್ಟಿಗೆ ನಾವು ಸಂತ್ರಸ್ತರಾಗಿ ದುಡಿತೀವಿ ಅಂತ ಹುಬ್ಬಳ್ಳಿಯಲ್ಲಿ ನಿಮಗೆ ಮಾತು ಕೊಟ್ಟಿದ್ದೆ. ಹುಬ್ಬಳ್ಳಿಯಲ್ಲಿ ನಾವು ಮಾಡಿದ ದಿನನೇ ನಾನು ನಿಮಗೆ ಮಾತು ಕೊಟ್ಟಿದ್ದೆ, ನಿಮ್ಮೊಟ್ಟಿಗೆ ನಿಮ್ಮ ಪ್ರಾಣ ಹೋದ್ರೆ ಅದರಲ್ಲಿ ನಮ್ಮ ಪ್ರಾಣನೂ ಹೋಗಲಿ ಅಂತ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ ದಿನನೂ ನಾವು ಎಲ್ಲ ಪವರ್ ಟಿವಿಯವರು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಡೈರೆಕ್ಟ್ ಎಡಿಟರ್ಸ್ಗಳಿಂದ ಹಿಡಿದು ಎಲ್ಲ ಇಲ್ಲಿ ಬಂದಿದ್ದೀವಿ. ಸಾಹೇಬ್ರ, ನಾನು ಹೇಳ್ತೀನಿ, ಈ ಎಲ್ಲ ಎಕ್ಸ್ಪೆನ್ಸಸ್ ಇದೆಲ್ಲ ನಾವು ತಿಮ್ಮಾಪುರ ಸಾಹೇಬ್ರೆ, ನಾವು ಈ ಎಲ್ಲ ಎಕ್ಸ್ಪೆನ್ಸಸ್ ಇದೆಲ್ಲ ಈ ಸಂತ್ರಸ್ತರ ಹತ್ರ 1 ರೂಪಾಯಿನೂ ಕಲೆಕ್ಟ್ ಮಾಡಿಲ್ಲ. ನಾವು ಯಾವುದೇ 1 ರೂಪಾಯಿಯನ್ನು, ಇಲ್ಲಿ ಅಪ್ಪ ಸಾಹೇಬರು ಇದ್ದಾರೆ, ಕಲೆಕ್ಟ್ ಮಾಡಿಲ್ಲ. ನಾವು ಹೇಳಿದ್ವಿ, ನೀವು ಸಂತ್ರಸ್ತರು, ನಿಮ್ಮ ದುಡ್ಡು ಕೊಡಿಸೋ ಯೋಗ್ಯತೆ ಇಲ್ಲದಿದ್ರೂ ಹೋರಾಡಿ ಆದರೂ ನಿಮ್ಮ ದುಡ್ಡು ಕೊಡಿಸ್ತೀವಿ ನಾವು. ಬಟ್ ನಿಮ್ಮ ದುಡ್ಡನ್ನು ಕಿತ್ಕೊಳ್ಳುವಂಥ ಕೆಲಸ ಪವರ್ ಟಿವಿ ಮಾಡಲ್ಲ ಅಂತ ಹೇಳಿದ್ವಿ. ಭಾರತದ ಇತಿಹಾಸದಲ್ಲಿ ನಾನು ಹೇಳ್ತೀನಿ ಕೇಳಿ, ಭಾರತದ ಇತಿಹಾಸದಲ್ಲಿ ಯಾವುದೇ ಒಂದು ಮೀಡಿಯಾ, ಯಾವುದೇ ಒಂದು ಪೇಪರ್ ಆಗಲಿ ಇಂಥ ಸಮಾವೇಶವನ್ನು ಕೈಗೊಂಡಿಲ್ಲ. ನೀವು ಅದಕ್ಕೆ ಇವತ್ತು ನಾಂದಿ ಮಾಡಿದ್ದೀರಿ. ನಮ್ಮ ಮೇಲಿರುವ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳಿದ್ದೀನಲ್ಲ, 500 ಜನ, ನೀವು 1000 ಜನ ಹುಬ್ಬಳ್ಳಿಯಲ್ಲಿ ಬಂದಾಗ ನಾನು ಹೇಳಿದ್ದೆ, ಇವತ್ತು ನೀವು ನಮಗೆ ಜವಾಬ್ದಾರಿ ಹೊರಿಸಿದ್ದೀರಿ ಅಂತ. ನೀವು ನನ್ನನ್ನು ಕೂಡ ನಿಮ್ಮ ಇಡೀ ಈ ಪಂಗಡ ಇದೆಯಲ್ಲ, ಸಂತ್ರಸ್ತರ ಪಂಗಡದಲ್ಲಿ ಒಬ್ಬ ಲೀಡರ್ ಆಗಿ ಗುರುತಿಸಿದ್ದೀರಿ. ಪವರ್ ಟಿವಿಯನ್ನು ನಿಮ್ದು ಅಂತ ನೀವು ಬೆಳೆಸಿದ್ದೀರಿ ಅನ್ನೋದು. ನಾನು ಅದನ್ನು ಹೇಳಿದೆ, ಪವರ್ ಟಿವಿ ನಿಮ್ಮ ಶಕ್ತಿ ಅಂತ ಹೇಳ್ತಾ ಇದೆ. 8 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ, ಏನೇನು ಹೋರಾಡಿದ್ದೀವಿ ಅಂತೆಲ್ಲ ನಿಮಗೆ ಗೊತ್ತಿದೆ. ನಾವಿಲ್ಲಿ ಯಾರ ಮುಖಸ್ತುತಿ ಮಾಡಲಿಕ್ಕೂ ಬಂದಿಲ್ಲ, ಯಾರನ್ನು ತೆಗಳ್ಲಿಕ್ಕೂ ಬಂದಿಲ್ಲ. ನಾವು ನಿಮ್ಮ ಹಕ್ಕನ್ನು ಕೇಳಲಿಕ್ಕೆ ಬಂದಿದ್ದೀವಿ. ನೀವು ಇಲ್ಲಿ ಹೋದ ಮೇಲೆ ಇಲ್ಲಿಗೆ ಬಿಟ್ಟು ಬಿಡ್ತೀವಿ ಅಂತ ಅನ್ಸ್ಕೊಂಬಿಡಿ. ಇಲ್ಲೆಷ್ಟು ಜನ ಇದ್ದಾರಲ್ಲ, ನಿಮ್ಮ DPGP ಇವರ ಕಾರ್ಯಕರ್ತರು ಇದ್ದಾರಲ್ಲ, ಅವರನ್ನು ಕರ್ಕೊಂಡು ತಿಮ್ಮಾಪುರ ಸಾಹೇಬ್ರನ್ನು ಕರ್ಕೊಂಡು ಸಿದ್ದರಾಮಯ್ಯನವರ ಮನೆ ಮೆಟ್ಲು ಹತ್ತೀನಿ ನಾನು, PK ಅವರ ಮನೆ ಹತ್ತೀನಿ ನಾನು, ಅಶೋಕ್ ಅವರ ಮನೆ ಹತ್ತೀನಿ ನಾನು, ವಿಜಯೇಂದ್ರ ಮನೆ ಹತ್ತೀನಿ ನಾನು. ಇದು ಮಾತಲ್ಲ. ಪವರ್ ಟಿವಿ ಕೊಟ್ಟ ಮಾತನ್ನು ನೀವು 8 ವರ್ಷದ ಹಿಸ್ಟ್ರಿ ನೋಡಿ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಇಲ್ಲಿದ್ದೀವಿ. ಹೌದು, ಹೋರಾಟ ಇನ್ನು ಮುಂದೆ ಹೇಗೆ ಅಂತ, ತಾಳ್ಮೆ ಸಹನೆಯ ಹೋರಾಟ ಇಲ್ಲಿಯವರೆಗೆ, ಇವತ್ತಿನವರೆಗೆ. ಒಳ್ಳೆ ರೀತಿಯಲ್ಲಿ ಒಮ್ಮೆ ಬೇಡಿ ಕೇಳುವ, ಹೇಳಿ ಕೇಳುವ, ಅರ್ಥ ಮಾಡಿಸಿ ಬುದ್ಧಿ ಹೇಳಿ ಕೇಳುವ ಅಂತ. ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ನಾವು ಹೇಳೋದು ಕೇಳಿಲ್ಲ ಅಂದ್ರೆ ನಮಗೂ ಅನ್ಯ ಮಾರ್ಗ ಇದೆ ಅಂತ ಬಂದಿದ್ದೀವಿ. ಇದು ನಾನು ಯಾರಿಗೂ ನಾವು ಥ್ರೆಟನ್ ಮಾಡ್ತಾ ಇಲ್ಲ. ತಿಮ್ಮಾಪುರ ಸಾಹೇಬರು ಜವಾಬ್ದಾರಿಯುತ ಮಂತ್ರಿ, ಅದರ ಒಟ್ಟಿಗೆ ಇಲ್ಲಿನ ಉಸ್ತುವಾರಿ ಸಚಿವರು. ನಾವು ಕರೆಯದಿದ್ರು ಬಂದು ಇಲ್ಲಿ ಅಟೆಂಡ್ ಮಾಡುವವರಿದ್ರು. ಇವತ್ತು ನಾವು ಅವರ ಎದುರಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಬರುವ ಮೊದಲು ನಾವು ಹೇಳಿದ್ದನ್ನು ನೀವು ಅಲ್ಲೊಮ್ಮೆ ತಲುಪಿಸಿ ಅಂತ. ನಮ್ಮ ಈ ಕಣ್ಣೀರಿದೆಲ್ಲ, ನಮ್ಮ ಈ ಕಣ್ಣೀರ ದಾರೆ ನೀವು ನೋಡಿದಿರಲ್ವಾ, ಅದನ್ನು ಒಮ್ಮೆ ತಿಳಿಸಿ ಅಂತ.